ಈಗ ಕಮಲ್ ಹಾಸನ್ ವಿಚಾರಕ್ಕೆ ಬರೋಣ. ಯಾವುದೋ ಒಂದು ಫಂಕ್ಷನಲ್ಲಿ ಥಗ್ ಲೈಫ್ ಸಿನಿಮಾದ ಪ್ರಮೋಷನ್ನಲ್ಲಿ ತಮಿಳಿನಿಂದಲೇ ಕನ್ನಡ ಬಂದಿದ್ದು ಅಂತ ಹೇಳ್ತಾರೆ. ಇದು ವ್ಯಾಪಕ ಆಕ್ರೋಶಕ್ಕೂ ಕಾರಣ ಆಗುತ್ತೆ ಕನ್ನಡಿಗರಿಗೆ. ಈಗ ಕನ್ನಡಿಗರ ಆಕ್ರೋಶಕ್ಕೆ ಥಗ್ ಲೈಫ್ ನಿರ್ಮಾಪಕರಿಗೆ ನಡುಕ ಶುರುವಾಗಿದೆ. ಕಾರಣ ಏನು ಅಂತಂದ್ರೆ ಸಿನಿಮಾವನ್ನ ರಿಲೀಸ್ ಮಾಡಕ್ಕೆ ಬಿಡಲ್ಲ, ನೀವು ಕ್ಷಮೆ ಕೇಳಿಲ್ಲ ಅಂತಂದ್ರೆ. ಸೊ ಹಾಗಾಗಿ ಕಮಲ್ ನಟನಿಗೆ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಲಾಗ್ತಾ ಇದೆ ಚಿತ್ರತಂಡದಿಂದ. ಚಲನಚಿತ್ರ ವಾಣಿಜ್ಯ ಮಂಡಳಿ ಕ್ರಮವನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಚಿತ್ರದ ಸಹ ನಿರ್ಮಾಪಕ ರಾಜ್ ಕಮಲ್ ಫಿಲ್ಮ್ ಸಂಸ್ಥೆ ಅರ್ಜಿಯನ್ನ ಸಲ್ಲಿಸಿರೋದು. ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸುವುದಕ್ಕೆ ಸೂಚನೆಯನ್ನ ಕೊಡಿ ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಫಿಲ್ಮ್ ಚೇಂಬರ್ ರಾಜ್ಯ ಸರ್ಕಾರಕ್ಕೆ ಆದೇಶಿಸೋದಕ್ಕೆ ಕಮಲ್ ಕೋರಿರೋದು. ಈ ಸಿನಿಮಾ ರಿಲೀಸ್ ಆಗೋದು 5ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆದರೆ ಥಗ್ ಲೈಫ್ ಸಿನಿಮಾದನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಆಕ್ರೋಶದ ಮೇರೆಗೆ ಇದನ್ನ ಪ್ರಶ್ನೆ ಮಾಡಿ ಫಿಲ್ಮ್ ಚೇಂಬರ್ ಇದರ ಬಗ್ಗೆ ನಿರ್ಧಾರವನ್ನು ಕೂಡ ಮಾಡಿತ್ತು. ಕನ್ನಡ ಪರ ಹೋರಾಟಗಾರರಿಗೆ ಸಾಥ್ ಕೊಟ್ಟಿತ್ತು. ಕ್ಷಮೆ ಕೇಳಿ ಅಂತ ಟೈಮ್ ಕೂಡ ಕೊಟ್ಟಿದ್ರು, ಗಡುವನ್ನು ಕೂಡ ಕೊಟ್ಟಿದ್ರು. ಆದರೆ ಕಮಲ್ ಹಾಸನ್ ಏನು ಹೇಳ್ತಾರೆ, ನನ್ನ ಮಾತಿಗೆ ನಾನು ಈಗಲೂ ಬದ್ಧ, ನಾನು ಕ್ಷಮೆ ಕೇಳಲ್ಲ ಅಂತಂದು. ಆಯಿತು, ನೀವು ಕ್ಷಮೆ ಕೇಳಬೇಡಿ, ನಾವು ಸಿನಿಮಾ ರಿಲೀಸ್ ಮಾಡಲ್ಲ ಹಿಂಗಂದಿದ್ದಕ್ಕೆ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಒಂದು, ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡಬೇಕು, ಜೊತೆಗೆ ಭದ್ರತೆಯನ್ನು ಒದಗಿಸಬೇಕು ಅಂತ ಈ ರೀತಿಯ ರಿಕ್ವೆಸ್ಟನ್ನು ಹೈಕೋರ್ಟ್ನಲ್ಲಿ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿದ್ದಾರೆ. ವೆಂಕಟೇಶ್, ಮೊಂಡುವಾದ ಇನ್ನೂ ಕೂಡ ಮುಂದುವರಿತಾನೆ ಇದೆ. ನಟ ಕಮಲ್ ಹಾಸನ್ ಕ್ಷಮೆ ಕೇಳೋದಿಲ್ಲ, ನಾನು ಈಗಲೂ ಕೂಡ ಬದ್ಧ ಅಂತ. ಸೊ ಮತ್ತೊಂದು ಕಡೆ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಕೂಡ ಕರ್ನಾಟಕದಲ್ಲಿ ಡಿಸೈಡ್ ಮಾಡಲಾಗಿದೆ. ಈಗ ಕಮಲ್ ಹಾಸನ್ ಅವರ ಮುಂದೆ ಇರುವಂಥ ಆಪ್ಷನ್ ಏನು? ಒಂದು, ಕ್ಷಮೆ ಕೇಳಲೇಬೇಕು, ಇಲ್ಲ ಅಂತಂದರೆ ಬೇರೆ ದಾರಿ ಇಲ್ಲ. ಸೊ ಹಾಗಾಗಿ ಈಗ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋಗಲಾಗಿದೆಯಲ್ಲ, ಏನಂತ ಒಂದು ರಿಕ್ವೆಸ್ಟ್ ಮಾಡಲಾಗಿರೋದು ಕೋರ್ಟಲ್ಲಿ? ಶರತ್, ಸಿನಿಮಾದ ಪ್ರಮೋಷನ್ಗೆ ಬಂದಂತಹ ಸಂದರ್ಭದಲ್ಲಿ ಮಾತನಾಡುವ ಒಂದು ಬರದಲ್ಲಿ ಕೂಡ ಅವರು ಆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅಂತ ಹೇಳುವಂಥ ಒಂದು ವಿವಾದಾತ್ಮಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತ ಆಯಿತು. ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಿನಿಮಾ ರಂಗ ಸೇರಿದಂತೆ ರಾಜಕೀಯ ನಾಯಕರು ಕೂಡ ಈ ಒಂದು ಮಾತಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಜೂನ್ 5ಕ್ಕೆ ಅವರ ಒಂದು ಥಗ್ ಲೈಫ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ ಅಂತೇಳಿ ಅವರಿಗೂ ಕೂಡ ಗೊತ್ತಿತ್ತು. ಆದರೆ ಮಾತಾಡುವಂತಹ ಬರದಲ್ಲಿ ಅವರು ಕೊಟ್ಟಂಥ ಹೇಳಿಕೆ, ಅದಕ್ಕೆ ಏನು ಕಾರಣ ಆಯಿತು, ಏನೆಲ್ಲ ಅವಾಂತರಗಳಾಯಿತು ಅನ್ನೋದು ಕೂಡ ಅವರಿಗೆ ಗೊತ್ತಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಒಂದು ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ಕೂಡ ಆಗ್ರಹ ಮಾಡಿತ್ತು. ಮನವಿಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಕೂಡ ಅವರು ತಮ್ಮ ಮಾತಿಗೆ ಈಗಲೂ ಕೂಡ ಬದ್ಧ, ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿ ಕೂಡ ಹೇಳಿದರು. ಆದರೆ ಸಿನಿಮಾದ ಒಂದು ಪ್ರದರ್ಶನಕ್ಕೆ ಕರ್ನಾಟಕದಲ್ಲಿ ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು ಕೂಡ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರು. ಆ ಹಿನ್ನೆಲೆಯಲ್ಲಿ ಸಿನಿಮಾ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾಗೆ ಯಾವುದೇ ಅಡಚಣೆಗಳು ಉಂಟಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಒಂದು ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು. ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಅಂದರೆ ಸಿನಿಮಾದ ಒಂದು ಚಿತ್ರ ರಿಲೀಸ್ ಆಗುತ್ತೆ, ಆ ಸಿನಿಮಾಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಕೂಡ ಅದಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿ ಈಗ ಹೈಕೋರ್ಟ್ಗೆ ಒಂದು ಮನವಿಯನ್ನು ಹಾಕಿದ್ದಾರೆ. ಈಗ ವಿಚಾರಣೆ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವ ಒಂದು ತೀರ್ಪು ಬರುತ್ತೆ ಅಂತ ಹೇಳಿ ಕಾದು ನೋಡಬೇಕು. ಈಗ ಯಾಕಂತ ಹೇಳಿದ್ರೆ ಒಂದು ಬಹಿರಂಗವಾಗಿ ಈ ಒಂದು ಕನ್ನಡ ಭಾಷೆಯ ಬಗ್ಗೆ ಇಷ್ಟು ವಿವಾದಾತ್ಮಕವಾಗಿ ಹೇಳಿಕೆ ನೀಡಿದ ನಂತರ ಕೂಡ ತಮ್ಮ ಮೊಂಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಲ್ಲದೆ ಸಿನಿಮಾದ ಒಂದು ಪ್ರದರ್ಶನ ಆಗಬೇಕು, ಯಾಕಂದರೆ ಕಮಲ್ ಹಾಸನ್ಗೆ ಎಲ್ಲ ಕಡೆ ಕೂಡ ಫ್ಯಾನ್ಸ್ ಇದ್ದಾರೆ, ಅವ್ರ ಸಿನಿಮಾ ಓಡುತ್ತೆ ಅನ್ನೋದು ಕೂಡ ಗೊತ್ತು. ಇಷ್ಟಾದರೂ ಕೂಡ ಅವರು ಬಂದು ಬಹಿರಂಗವಾಗಿ ಒಂದು ಕ್ಷಮೆಯನ್ನು ಕೇಳ್ತಾ ಇಲ್ಲ. ಇಂಥ ಒಂದು ವೇಳೆ ಏನಾದರೂ ಸಿನಿಮಾವನ್ನು ನೀವು ಬಿಡುಗಡೆ ಮಾಡಿ ಪ್ರದರ್ಶನ ಮಾಡಿದ್ದೇ ಆದರೆ ಸಿನಿಮಾ ಥಿಯೇಟರ್ ಒಳಗಡೆ ನುಗ್ಗಿ ಸಿನಿಮಾದ ಪರದೆಗೂ ಕೂಡ ಬೆಂಕಿ ಹಚ್ತೀವಿ, ಅಷ್ಟರ ಮಟ್ಟಿಗೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಂತಹ ಪ್ರಕರಣಗಳು ಕೂಡ ಸಾಕಷ್ಟು ಬಾರಿ ಆಗಿದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಅವರು ಸಗಣಿ ಬೆಳೆದಿರೋದು, ಮಸಿ ಬೆಳೆದಿರೋದನ್ನು ಕೂಡ ಗಮನಿಸಿದ್ದೇವೆ. ಕನ್ನಡ ಪರ ಹೋರಾಟಗಾರ ಶಕ್ತಿ ಎಂಥದ್ದು ಅಂತ ಹೇಳಿ ಕೂಡ ಗೊತ್ತಿದೆ. ಯಾಕಂದರೆ ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನೂ 3 ದಿನಗಳ ಕಾಲಾವಕಾಶ ಇದೆ. ಇದುವರೆಗೂ ಕೂಡ ಯಾವುದೇ ಒಂದು ಥಿಯೇಟರ್ ಮುಂದೆ ಕೂಡ ಯಾವುದೇ ಒಂದು ಪೋಸ್ಟರ್ ಕೂಡ ಅಳವಡಿಸೋದಕ್ಕೂ ಕೂಡ ಬಿಟ್ಟಿಲ್ಲ. ಸೊ ಹೀಗಾಗಿ ಅದರ ತೀವ್ರತೆ ಏನು ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಅವರು ಮುಂದಿರುವಂತಹ ಹಾದಿ ಒಂದೇ, ಅಂದರೆ ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು, ಇಲ್ಲ ಅಂತ ಹೇಳಿದ್ರೆ ಕೋರ್ಟ್ ನೀಡುವಂತಹ ಒಂದು ತೀರ್ಪಿಗೆ ಬದ್ಧ ಆಗಬೇಕು. ಬಹುಶಃ ಏನಾದರೂ ಕೋರ್ಟ್ನಿಂದ ಏನಾದರೂ ಸಿನಿಮಾಗೆ ಭದ್ರತೆಯನ್ನು ಕೊಡಬೇಕು, ಸಿನಿಮಾ ಚಿತ್ರಮಂದಿರದ ಬಳಿ ಯಾರು ಕೂಡ ಹೋಗಿ ಗಲಾಟೆ ಮಾಡಬಾರ್ದು ಅಂತ ಹೇಳಿ ಏನಾದರೂ ಆದೇಶ ಬಂದಿದ್ದೇ ಆದರೆ ಮುಂದೆ ಇದರ ನೆಕ್ಸ್ಟ್ ಏನು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು. ಶರತ್, ಸದ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಬಾರಿ ನೋಡಿದ್ದೇವೆ, ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವಂಥದ್ದಾಗ್ಬೋದು, ಕೆಲವೊಂದು ಅಪರಾಧ ಕೃತ್ಯ ಪ್ರಕರಣಗಳಲ್ಲಿ ಭಾಗಿಯಾಗಿ ಸಿನಿಮಾನೇ ಸೇರಿದಂತೆ ಬೇರೆ ಬೇರೆ ಕೃತ್ಯ ಭಾಗಿಯಾಗಿ ಕೂಡ ಕೋರ್ಟ್ನ ಮೊರೆ ಹೋಗಿ ಅದಕ್ಕೆ ತಡೆಯಾಜ್ಞೆ ತರುವಂಥ ಕೆಲಸಗಳನ್ನು ಪದೇ ಪದೇ ಆಗ್ತಾ ಇದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.